ತಾವು ಶಕ್ತಿ ದೇವತೆಗಳ ಆರಾಧಕರು, ದೇವಿಯ ಆರಾಧಕರು, ಪ್ರಮುಖವಾಗಿ ತಾವು ಚೌಡೇಶ್ವರಿ ದೇವಿಯ ಉಪಾಸಕರು ಅಂತ ಕೇಳಿ. ಏನಿದು ಚೌಡೇಶ್ವರಿ ದೇವಿಯ ವಿಶೇಷತೆ? ಹೇಗಿರುತ್ತೆ ನಿಮ್ಮ ದಿನಚರಿ? ಚೌಡೇಶ್ವರಿ ದೇವಿಯ ಅನುಗ್ರಹ ಜನಸಾಮಾನ್ಯರಿಗೂ ಸಿಗ್ಬೇಕು ಅಂದ್ರೆ ಹೇಗೆ ಗುರುಗಳೇ? ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು? ಖಂಡಿತ. ನಾನು ಆ ತಾಯಿ ಆರಾಧನೆಯನ್ನು 20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಿಶೇಷವಾಗಿ ಏನಂದರೆ, ಹೇಳಿದ್ನಲ್ಲ, ತಾಯಿ ಶಕ್ತಿ ಸ್ವರೂಪಿಣಿ, ಕ್ಷಿಪ್ರ ಪ್ರಸಾದವನ್ನು ಕೊಡ್ತಕ್ಕಂಥವಳು. ಹಾಗಾಗಿ ಆ ತಾಯಿಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಒಂದು ಕ್ಷಿಪ್ರ ಪ್ರಸಾದಗಳಾಗಿರ್ಬೋದು, ಅಥವಾ ಬರುವಂಥ ಒಂದು ಭಕ್ತಾದಿಗಳೇನಿರ್ತಾರೆ ಅವರುಗಳಿಗೆ ನಾನಾ ರೀತಿಯಾದಂಥ ಸಂಕಷ್ಟಗಳು ಎಲ್ಲ ಇರುತ್ತೆ. ಅದನ್ನೆಲ್ಲ ದೂರ ಮಾಡಿ ಆ ತಾಯಿ ಅವ್ರಿಗೆ ಒಳಿತು ಮಾಡಬೇಕು ಅನ್ನೋದೊಂದು ಉದ್ದೇಶ. ಹಾಗಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತೀನಿ. ನಾನು ಈ ಬೆಂಗಳೂರು ನಗರದ ಗಿರಿನಗರದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮೈಸೂರು ದತ್ತಾಶ್ರಮ ಅವ್ರದ್ದು. ಅದರ ಪಕ್ಕದ ರಸ್ತೆಯಲ್ಲೇ ನಮ್ಮ ಮನೆ ಇದೆ. ಮನೆಯಲ್ಲೇ ಒಂದು ರೂಮಿನಲ್ಲಿ ಆ ತಾಯಿಯನ್ನು ಸ್ಥಾಪನೆ ಮಾಡಿದ್ದೀನಿ. ಯಾಕಂದರೆ ಆ ಜಾಗದಲ್ಲಿ ಅದನ್ನು ನಾವು ನಮ್ಮ ಮಲಗುವ ಕೋಣೆ ರೂಮ್ ಅಂತ ಇಟ್ಕೊಂಡಿದ್ವಿ. ಆನಂತರ ಆ ಸ್ವಪ್ನದಲ್ಲಿ ಆ ತಾಯಿ ಬಂದು, ಇಲ್ಲಿ ನಾನಿದ್ದೀನಿ, ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ನನಗೆ ಸ್ವಪ್ನ ಆಯಿತು. ಹಾಗಾಗಿ ಆ ತಾಯಿಯ ವಿಗ್ರಹನೂ ಅಷ್ಟೇ, ನಾನು ಹೋಗಿ ದುಡ್ಡು ಕೊಟ್ಟು ತೊಗೊಂಬಂದಿದ್ದಲ್ಲ. ಇನ್ನೊಬ್ರು ಯಾರೋ ಬಂದರು ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ಕೆ, ಸ್ವಾಮಿ ನನಗೆ ಸ್ವಪ್ನ ಆಗಿದೆ, ನಿಮಗೆ ಆ ವಿಗ್ರಹವನ್ನು ಕೊಡಬೇಕಂತೆ ನಾನು ಅಂತ ತಾಯಿ ನನಗೆ ಹೇಳಿದಾಳೆ. ನೋಡಿ ಹೇಗಿರುತ್ತೆ ಆ ತಾಯಿಯ ಒಂದು ಲೀಲೆ. ಹೌದಾ, ಸರಿ, ಹಾಗಾದರೆ ಹಾಗೆ ಮಾಡಿ ಅಂತ ಹೇಳಿ ಅವರು ತಂದು ಕೊಟ್ಟರು. ಅದನ್ನು ಅಲ್ಲಿ ಅದರವರೆಗೂ ನಾನು ಒಂದು ಪುಟ್ಟದಾದ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ದೆ. ಆನಂತರ ಒಂದು ಸ್ವಲ್ಪ ದೊಡ್ಡದಾದ ವಿಗ್ರಹ ಬಂತು. ಆ ತಾಯಿಯನ್ನು ಅಲ್ಲಿ ಕೂರಿಸಿ ಆ ತಾಯಿಗೆ ದಿನನಿತ್ಯ ಅಭಿಷೇಕಗಳು, ಷೋಡಶೋಪಚಾರ ಪೂಜೆಗಳು ಎಲ್ಲ ನಡೆಯುತ್ತೆ. ವಿಶೇಷ ದಿನಗಳಲ್ಲಿ ಒಂದು ಕಾರ್ಯಕ್ರಮಗಳು, ಹೋಮ ಹವನಾದಿಗಳು ಎಲ್ಲ ನಡೀತಾ ಇರುತ್ತೆ. ವಿಶೇಷ ಈ ನವರಾತ್ರಿಗಳಲ್ಲಿ ಬೆಳಗ್ಗೆ ಒಂದು ತಾಯಿಗೆ ಅಭಿಷೇಕ ಮಾಡಿ ಅಲಂಕಾರವನ್ನು ಮಾಡಿ, ಮತ್ತೆ ಸಂಜೆ ನಾನು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ, ಆ ದಿನನಿತ್ಯ ಒಬ್ಬೊಬ್ಬರು ಭಕ್ತಾದಿಗಳು ಸೇವೆಗೆ ಕೊಟ್ಟಿರ್ತಾರೆ, ಅವರ ಸೇವೆಗೆ ಸಂಕಲ್ಪವನ್ನು ಮಾಡಿ ಆ ದಿನದ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಅವ್ರಿಗೆ ಒಳಿತಾಗಲಿ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲೊಂದು ನಾನು ಹುಂಡಿಯನ್ನು ಇಟ್ಟಿದ್ದೀನಿ. ಯಾಕಂದರೆ ದೇವರು ಸ್ವಾಮಿ ದೇವಸ್ಥಾನ ಇಟ್ಟಿರ್ತೀರ ನೀವು ಹುಂಡಿ ಅಂತ ಅಂದ್ಕೊಳ್ತೀರ. ಬಟ್ ಆ ಹುಂಡಿ ವಿಶೇಷ ಏನಂದರೆ, ನಾನು ಅಲ್ಲಿ ನನ್ನ ಹತ್ರ ಜ್ಯೋತಿಷ್ಯಕ್ಕೆ ಯಾರು ಬರ್ತಾರೋ ಅವ್ರ ಹತ್ರ ನಾನು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾನು ಕೇಳೋದಿಲ್ಲ. ಅಪಾಯಿಂಟ್ಮೆಂಟ್ ಆಗಲಿ, ಫೀಸ್ ಆಗಲಿ, ಇಷ್ಟೇ ಅನ್ನೋದಾಗಲಿ ಇಲ್ಲ, ಖಂಡಿತ ಇಲ್ಲ. ನನ್ನ ಹತ್ರ ಬಂದರು, ಅವ್ರಿಗೇನಿದೆ ನೋಡಿದೆ, ಹೇಳಿದೆ, ನೋಡಿ ಅಲ್ಲಿ ಹುಂಡಿ ಇಟ್ಟಿದ್ದೀನಿ, ಆ ಹುಂಡಿಯಲ್ಲಿ ನಿಮಗೇನು ಭಗವಂತ ಆ ತಾಯಿ ಪ್ರೇರೇಪಣೆ ಕೊಡ್ತಾಳೋ ಅದನ್ನು ಹಾಕಿ ಆಶೀರ್ವಾದ ತಗೊಂಡು ಹೋಗಿ ತಾಯಿದು, ಅಷ್ಟೇ ಹೇಳೋದು. ಅದನ್ನು ನಾನು ನನ್ನ ಸ್ವಂತಕ್ಕೆ ಬಳಸೋದಿಲ್ಲ. ಅದನ್ನು ಆ ನಂತರ ನಾನು ಒಂದು ವರ್ಷಕ್ಕೆ ಒಮ್ಮೆ ನಮ್ಮ ಊರು ಮಾಸ್ತಿ, ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ದಿನ್ನಹಳ್ಳಿ ಅಂತ, ಅಲ್ಲಿಂದ ಬಂದಿರೋನು. ಅಲ್ಲಿ ನಮಗೆ ಚೌಡೇಶ್ವರಿ ಆಲಯ ಎಲ್ಲ ಇದೆ. ಆ ಆಲಯದಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಚಂಡಿ ಹೋಮ ಅಂತ ಮಾಡ್ತೀವಿ. ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಹೋಮ ಅಂತ ಮಾಡ್ತೀವಿ. ಚಂಡಿ ಹೋಮ ಒಂದು ಮಾಡಬೇಕಂದ್ರೆ 1.5-2 ಲಕ್ಷದವರೆಗೂ ಖರ್ಚಾಗುತ್ತೆ. ಎಲ್ಲ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಹೊಂದಿಸ್ಕೊಂಡು ಎಲ್ಲ ಮಾಡುವಂಥದ್ದು, ಎಲ್ಲ ಮಾಡೋಷ್ಟೊತ್ತಿಗೆ ಹಾಗಾಗಿ ಆ ಸಮಯದಲ್ಲಿ ನಮಗೆ ಒಂದು ಸ್ವಲ್ಪ ಅದರಿಂದ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಹುಂಡಿಯ ಕಾಸೇನಿರುತ್ತೆ ಆ ಸಮಯದಲ್ಲಿ ತೆಗೆದು ಎಷ್ಟಾಗಿರುತ್ತೋ ನೋಡಿ ಆ ಸಮಯದಲ್ಲಿ ಅದಕ್ಕೆ ವಿನಿಯೋಗ ಮಾಡುವಂಥದ್ದು. ಅದಕ್ಕೆ ಮಾಡಿದಾಗ ಏನಾಗುತ್ತೆ, ತಾಯಿಯ ಒಂದು ಸೇವೆಗೆ ಹೋಗುತ್ತದು. ಆ ಭಕ್ತಾದಿಗಳು ಯಾರು ಅದರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹಾಕಿರ್ತಾರೋ ಅವರ ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ನಾನು ನನಗೆ ಪೌರೋಹಿತ್ಯವನ್ನು ಮಾಡ್ತೀನಿ, ಅದರಿಂದನೂ ಅಷ್ಟೇ. ಆ ಪೌರೋಹಿತ್ಯದಲ್ಲೂ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ಆ ಕಾಲಕ್ಕೆ ತಕ್ಕ ಹಾಗೆ ಅವರು ಬೇರೆ ನೀವೇ ಹೂಗಳನ್ನು ತೊಗೊಂಬನ್ನಿ ಸ್ವಾಮಿ, ಇನ್ನೊಂದು ಸ್ವಾಮಿ ಅಂದರೆ ಅದಕ್ಕೇನಾದ್ರು ವ್ಯವಸ್ಥೆ ಮಾಡ್ತೀನಿ ಹೊರತು ಇಲ್ಲ ಅಂದರೆ ಇಲ್ಲ. ಇಲ್ಲ, ನನ್ನ ಪ್ರಶ್ನೆ ಈಗ ಅದಾಗಿತ್ತು. ದೊಡ್ಡ ಇಲ್ಲ ಇಲ್ಲ ಅದಕ್ಕೆ ಬರ್ತೀನಿ ರೀ, ಆರಾಮಾಗಿ ಮಾಡಿ ರೀಟೇಕ್.
ಗುರುಗಳೇ, ಈಗ ನನ್ನ ಪ್ರಶ್ನೆ ಅದಾಗಿತ್ತು. ನಮಗೆ ಗೊತ್ತಿದೆ ತಾವು ತುಂಬ ಜನ ಸೆಲೆಬ್ರಿಟೀಸ್ಗಳಿಗೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರಮುಖರಿಗೆ, ಜೊತೆಗೆ ಸಾಕಷ್ಟು ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗದವರಿಗೆ ತಾವು ಲಭ್ಯರು, ಎಲ್ಲ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಡ್ತೀರಿ ಅಂತ. ನನ್ನ ಪ್ರಶ್ನೆ ಅದಾಗಿತ್ತು, ಜನಸಾಮಾನ್ಯರಿಗೂ ಕೂಡ ನೀವು ಲಭ್ಯವಾಗ್ತೀರಾ ಅನ್ನೋ ಅಂಥದ್ದು. ಯಾಕೆಂದರೆ ದೊಡ್ಡ ಗುರುಗಳು ಅಂದ ತಕ್ಷಣ ಅಯ್ಯೋ ನಮಗೆ ಲಭ್ಯವಾಗೋಲ್ಲ, ಎಷ್ಟು ಕೇಳ್ತಾರೋ ಏನೋ, ಹೇಗೆ ಸಂಪರ್ಕ ಮಾಡಬೇಕೋ ಏನೋ ಅನ್ನೋ ಸಾಕಷ್ಟು ಜನರಿಗೆ ಆ ಪ್ರಶ್ನೆಗಳು, ಕುತೂಹಲಗಳು ಇದ್ದೇ ಇರುತ್ತೆ. ನೀವೇ ಉತ್ತರ ಕೊಟ್ಬಿಡಿ ಗುರುಗಳೇ. ಖಂಡಿತ ಇರುತ್ತೆ. ಆದರೂ ನಾವು ಎಷ್ಟೇ ನೋಡಿ, ಈಗ ತುಂಬ ರಾಜಕಾರಣಿಗಳು ಬಂದಿದ್ದರು, ಸೆಲೆಬ್ರಿಟಿಗಳು ಬಂದಿದ್ದರು, ಅವರ ವೈಯಕ್ತಿಕವಾಗಿ ಹೆಸರುಗಳನ್ನು ತಗೊಳ್ಳೋದು ಬೇಡ. ನಾವು ಎಲ್ಲರೂ ಬಂದಿದ್ದರು, ಅವರ ಒಂದು ಕಷ್ಟಗಳೇನಿದೆ, ಅವರ ತೊಂದರೆಗಳೇನಿದೆ, ಅದಕ್ಕೆ ನಾವು ಪರಿಹಾರವನ್ನು ಹೇಳಿ ಅದನ್ನೆಲ್ಲ ಮಾಡಿದ್ವಿ. ಹಾಗೆ ಜನಸಾಮಾನ್ಯರಿಗೂ ಹಾಗೆ ನಾವು ನಮ್ಮ ಮನೆಯಲ್ಲಿ ಒಂದು ಚಾಪೆಯನ್ನು ಮಾತ್ರ ಹಾಕಿರ್ತೀನಿ ನಾನು, ಕಡ್ಡಿ ಚಾಪೆ. ಅಲ್ಲಿ ಜನಸಾಮಾನ್ಯ ಬಂದರೂ ಅಲ್ಲೇ ಕೂತ್ಕೋಬೇಕು. ಒಂದು ಒಳ್ಳೆ ಪೊಲಿಟಿಷಿಯನ್ ಆಗಲಿ, ಸೆಲೆಬ್ರಿಟಿ ಆಗಲಿ ಬಂದರೂ ಅಲ್ಲೇ ಕೂತ್ಕೋಬೇಕು. ಯಾಕಂದರೆ ಆ ತಾಯಿಯ ಮುಂದೆ ಎಲ್ಲರೂ ಒಂದೇ. ನನ್ನ ಒಂದು ಉದ್ದೇಶ, ನಾನು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅಲ್ಲಿ ಬಡವ ಜನಸಾಮಾನ್ಯ ಆಗಿರ್ಬೋದು, ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು, ಎಲ್ಲರೂ ಆ ತಾಯಿಯ ಸನ್ನಿಧಿಯಲ್ಲಿ ಎಲ್ಲರೂ ಒಂದೇ. ಅವ್ರಿಗೇನು ಕಷ್ಟ ಇದೆಯೋ ಅವರು ಅದನ್ನು ನಾನು ಪರಿಹರಿಸಬೇಕು, ಇವ್ರಿಗೇನು ತೊಂದರೆ ಇದೆ ಅದನ್ನು ಪರಿಹರಿಸಬೇಕು. ಅದು ನನ್ನ ಒಂದು ಮೂಲ ಕರ್ತವ್ಯ. ಅಲ್ಲಿ ಒಬ್ಬ ಸಾಧಕನಾಗಿ ನಾನು ಮೊದಲನೇ ಪಾಲನೆ ಮಾಡಬೇಕಾಗಿರೋದು ಅದನ್ನೇ. ಅವ್ರಿಗೆ ಯಾರೇ ಬಂದರೂ ಅವರ ಕಷ್ಟಗಳೇನಿದೆ ಅದನ್ನು ಪರಿಹರಿಸಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ಗೆ ಅವಕಾಶ ಇರೋದಿಲ್ಲ. ಕಮರ್ಷಿಯಲ್ ಆಗಿ ನಾವು ಯಾವುದನ್ನು ಅಲ್ಲಿ ಮಾಡಬಾರ್ದು. ನಮಗೆ ಅಲ್ಲಿ ತಾಯಿ ಏನು ತೋಚಿ ಹೇಳ್ತಾಳೋ ಅದನ್ನು ಹೇಳಿ ಅವರ ಕಷ್ಟ ಪರಿಹಾರ ಮಾಡಬೇಕು. ಖಂಡಿತ ಖಂಡಿತ. ಅಂದ್ರೆ ನಮ್ಮ ಸಾಮಾನ್ಯ ವರ್ಗವೂ ಕೂಡ, ಜೊತೆಗೆ ಸೆಲೆಬ್ರಿಟೀಸ್ ಕೂಡ ತಮ್ಮನ್ನ ಸಂಪರ್ಕ ಮಾಡಬಹುದು. ನಮ್ಮ ವೀಕ್ಷಕರಿಗೆ ಖಂಡಿತವಾಗಿಯೂ ಖಂಡಿತ ಎಲ್ಲರೂ ಮಾಡ್ಬೋದಮ್ಮ. ಎಲ್ಲರಿಗೂ ಅವರದೇ ಆದಂಥ ಸಮಸ್ಯೆಗಳಿರುತ್ತೆ. ಅದಕ್ಕೆ ಪರಿಹಾರಗಳನ್ನು ತಾಯಿ ಏನು ಸೂಚನೆ ಮಾಡ್ತಾಳೋ ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ.